ಹಾಯ್ ವೆಲ್ಕಮ್ ಟು KSP ಜಾಬ್ ಟ್ರೇಡ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. VAO ಪರೀಕ್ಷೆಯನ್ನು ಮುಂದೂಡಿಕೆ ಮಾಡಲ್ಲ ಅಂತ KE ಅವರು ಸ್ಪಷ್ಟವನ್ನು ಪಡಿಸಿರುವಂಥದ್ದು. ಅದೇ ರೀತಿ KPSC ಕೂಡ PDO ಪರೀಕ್ಷೆಯನ್ನು ನಾವು ಪೋಸ್ಟ್ಪೋನ್ ಮಾಡಲ್ಲ, ಯಾವ ದಿನಾಂಕದಂದು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೆವು ಅದೇ ದಿನಾಂಕದಂದು ನಡೆಸ್ತೀವಿ ಅಂತ ಒಂದು ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು. ಅದರ ಬಗ್ಗೆ ನೋಡೋಣ ಬನ್ನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಇವತ್ತು ರಿಲೀಸ್ ಮಾಡಿರುವಂಥ ಒಂದು KE ಅವ್ರದ್ದು ಪತ್ರಿಕಾ ಪ್ರಕಟಣೆ ಆಗಿರುತ್ತೆ. PSI ಪೊಲೀಸ್ ಇಲಾಖೆ ನಡೆಸ್ತಿರುವಂಥದ್ದು, KE ಅವರು ನಡೆಸ್ತಿರುವಂಥದ್ದು. ಇದು 3ನೇ ತಾರೀಕು ಗುರುವಾರ ಕನ್ಫರ್ಮ್ ಆಗಿ ನಡೆಯುತ್ತೆ ಅಂತ ಇನ್ನೊಂದು ಕನ್ಫರ್ಮ್ ಮಾಡಿದ್ದಾರೆ. ಅದೇ ರೀತಿ ಗ್ರಾಮ ಆಡಳಿತಾಧಿಕಾರಿ ಮತ್ತು GTTC ಎರಡನ್ನೂ ಒಂದೇ ದಿನ ಎಕ್ಸಾಮನ್ನು ನಡೆಸ್ತಿರುವಂಥದ್ದು. ಶನಿವಾರ ಮತ್ತು ಭಾನುವಾರ 29/9/2024 ಕಡ್ಡಾಯ ಕನ್ನಡ. ನೋಡಿ ಫ್ರೆಂಡ್ಸ್, ಇನ್ನೊಮ್ಮೆ ಕನ್ಫರ್ಮ್ ಮಾಡ್ತಿದ್ದೀನಿ. 29/9 ಅಂದರೆ ಇದೇ ತಿಂಗಳು 29ನೇ ತಾರೀಕು ಏನು ನಡೆಯುತ್ತೆ ಅಂತ ಮೊದಲೇ ಡೇಟ್ ಬಿಟ್ಟಿದ್ರು, ಟೆಂಟೇಟಿವ್ ಡೇಟು. ಅದೇ ದಿನಾಂಕದಂದು ಎಕ್ಸಾಮನ್ನು ನಾವು ನಡೆಸ್ತೀವಿ ಅಂತ KE ಅವರು ಅನೌನ್ಸನ್ನು ಮಾಡಿರುವಂಥದ್ದು. ಅದೇ ರೀತಿ ಇನ್ನೊಂದು ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ. ಯಾವುದಂದರೆ, ವಯೋಮಿತಿ ಸಡಿಲಿಕೆ ಸರ್ಕಾರದಿಂದ ಆದೇಶ ಬಂದಿದೆ. ಅದಕ್ಕೂ ಕೂಡ ಅರ್ಜಿ ಸಲ್ಲಿಸಲಿಕ್ಕೆ 19ರಿಂದ 29ರವರೆಗೂ ನಾವು ಅವಕಾಶವನ್ನು ಮಾಡಿಕೊಡ್ತೀವಿ. ಅಲ್ಲಿವರೆಗೂ ನೀವು ಅರ್ಜಿ ಸಲ್ಲಿಸಿ. ಅದೇ ರೀತಿ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ 26 ಅಂದರೆ ನೆಕ್ಸ್ಟ್ ತಿಂಗಳು 26ನೇ ತಾರೀಕು 10ನೇ ತಿಂಗಳಿಂದ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಏರ್ಪಡಿಸ್ತೀವಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ. ಭಾನುವಾರ 29/9 ಪರೀಕ್ಷೆ ನಡೆಯುವಂಥದ್ದು. ಇದು ರೆಗ್ಯುಲರ್ ಅಂದರೆ ಯಾವುದೇ ವಯೋಮಿತಿ ಮೀರಿಲ್ಲದ ಅಭ್ಯರ್ಥಿಗಳಿಗೆ 29ನೇ ತಾರೀಕು ಭಾನುವಾರ ನಡೆಸ್ತೀವಿ. ಅದೇ ರೀತಿ ವಯೋಮಿತಿ ಜಾಸ್ತಿ ಮಾಡಿ ಅಂದ್ಬಿಟ್ಟು ಈಗ ಅರ್ಜಿ ಸಲ್ಲಿಸಿದಂಥ ಅಭ್ಯರ್ಥಿಗಳಿಗೆ 26ನೇ ತಾರೀಕು ಅಂದರೆ 10ನೇ ತಿಂಗಳು ಈ ದಿನಾಂಕದಂದು ನಡೆಸ್ತೀವಿ ಅಂತ KE ಅವರು ಒಂದು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಇನ್ನು ಅದೇ ರೀತಿ ಮೇನ್ ಎಕ್ಸಾಮ್ VAOದು 27ನೇ ತಾರೀಕು 10ನೇ ತಿಂಗಳು ಏನಿತ್ತು ಅದು ಕನ್ಫರ್ಮ್ ಆಗಿ ನಡೆಯುತ್ತೆ. 2 ಪೇಪರು 10:30ರಿಂದ 12:30, ಇನ್ನೊಂದು 2:30ರಿಂದ 4:30. ಎರಡೂ ಪೇಪರ್ ಕೂಡ 27ನೇ ತಾರೀಕು 10ನೇ ತಿಂಗಳು ನಡೆಯುತ್ತೆ ಅಂತ ಹೇಳಿರುವಂಥದ್ದು. ಫ್ರೆಂಡ್ಸ್, ಇದೊಂದು ಬ್ಯಾಡ್ ನ್ಯೂಸ್ ಅಂತ ಹೇಳ್ಬೋದು. ಏಕೆಂದರೆ ಅಭ್ಯರ್ಥಿಗಳು ಪೋಸ್ಟ್ಪೋನ್ ಆಗಿದೆ ಅಂತ ಸುಮಾರು ಜನ ಓದಿದ್ದನ್ನು ನಿಲ್ಲಿಸಿದರು. ಅದೇ ರೀತಿ ಇನ್ನೂ ಹೆಚ್ಚಿನ ಸಮಯ ಸಿಗುತ್ತೆ ಅಂತ ಕೆಲವು ಜನ ಅಂದ್ಕೊಂಡಿದ್ರು. ಅದೇ ರೀತಿ ಈಗ ಏಜ್ ಲಿಮಿಟ್ ಕ್ರಾಸ್ ಆಗಿರೋರಿಗೆ ನೀವು 10 ದಿನ ಅವಕಾಶ ಕೊಟ್ಟು ಅದೇ ರೀತಿ ಓದೋಕ್ಕೆ ಕೇವಲ 1 ತಿಂಗಳವರೆಗೆ ಕಾಲಾವಕಾಶ ಸಿಗುತ್ತೆ. ಆದ್ದರಿಂದ ನೀವು ಇನ್ನೂ ಟೈಮನ್ನು ಕೊಡಬೇಕಾಗಿತ್ತು. ಯಾರಿಗೆಲ್ಲ ಟೈಮ್ ಕೊಡಬೇಕಾಗಿತ್ತು ಅನಿಸ್ತದೆ ನೀವು KE ಅವ್ರಿಗೆ ಒಂದು ರಿಕ್ವೆಸ್ಟ್ ಮಾಡ್ಬೋದು. ರಿಕ್ವೆಸ್ಟ್ ಮಾಡಿದರೂ ಕೊಡೋದು ಡೌಟ್ ಫ್ರೆಂಡ್ಸ್ ನನ್ನ ಪ್ರಕಾರ. ಆದ್ದರಿಂದ ನೀವು ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದಾಗಿರುತ್ತೆ. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನೀವು PDO ಸಂಬಂಧಪಟ್ಟಂತೆ ನೋಡಿ ಫ್ರೆಂಡ್ಸ್, ಇದು KPSCಯಿಂದ ಇವತ್ತು ಬಂದಿರುವಂಥದ್ದು. 3/10/2024 ನೀವು 18ರಿಂದ 3ನೇ ತಾರೀಕುವರೆಗೂ ಇದೇ ತಿಂಗಳು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಮತ್ತೊಮ್ಮೆ PDOಗೆ ಇದರಲ್ಲಿ ನೋಡಿ ಫ್ರೆಂಡ್ಸ್, ಯಾರಿಗೂ ಬೇಕಾದರೂ ಸಲ್ಲಿಸ್ಬೋದು. ಈಗ ಡಿಗ್ರಿ ಮುಗಿದು ನಿಮಗೆ 18 ವರ್ಷ ತುಂಬಿದೆ ಅಂದರೆ ನೀವು ಕೂಡ PDO ಎಕ್ಸಾಮ್ಗೆ ಒಂದು ಅರ್ಜಿಯನ್ನು ಸಲ್ಲಿಸ್ಬೋದು. ಮೊದಲೇ ನಮ್ಮ ಡಿಗ್ರಿ ಮುಗಿದಿರಲಿಲ್ಲ ಅಂದರೆ ಈಗ ಕೂಡ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ಅದನ್ನೇ ಮೆನ್ಷನ್ ಮಾಡಿರುವಂಥದ್ದು. ತಾಂತ್ರಿಕ ಕಾರಣದಿಂದ ಅರ್ಜಿ ಸಲ್ಲಿಸಲು ಹಾಗೂ ಶುಲ್ಕ ಪಾವತಿಸಲು ಸಾಧ್ಯವಾಗದ ಅಭ್ಯರ್ಥಿಗಳು ಸಹ ಅರ್ಜಿಯನ್ನು ಸಲ್ಲಿಸ್ಬೋದು. ಬರೀ ವಯೋಮಿತಿ ಮೀರಿರೋರು ಮಾತ್ರ ಅಲ್ಲ, ಯಾರು ಬೇಕಾದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಿರುವಂಥದ್ದು. ಇನ್ನು ಅದೇ ರೀತಿ ಪರೀಕ್ಷಾ ದಿನಾಂಕ ನೋಡಿ ಫ್ರೆಂಡ್ಸ್, ಈಗಾಗಲೇ ಆಯೋಗದ ಅಂತರ್ಜಾಲದಲ್ಲಿ ಪ್ರಕಟಿಸಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಪರೀಕ್ಷಾ ದಿನಾಂಕಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನೋಡಿ ಫ್ರೆಂಡ್ಸ್, ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು PDO ಪರೀಕ್ಷೆಯನ್ನು ಒಂದು ಟೈಮ್ ಟೇಬಲನ್ನು ಬಿಟ್ಟಿದ್ದಾರೆ. ಡಿಸೆಂಬರ್ 4 ನವಂಬರ್ ಅಲ್ಲಿ ಒಂದು ಎಕ್ಸಾಮ್ ಇರುವಂಥದ್ದು PDO. ಅದು ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ಇವರು ಕೂಡ ಒಂದು ಆದೇಶವನ್ನು ಮಾಡಿರುವಂಥದ್ದು ಫ್ರೆಂಡ್ಸ್. ಇದಿಷ್ಟು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ಲೈಕ್ ಮಾಡಿ, ಶೇರ್ ಮಾಡಿ.